ನಮಸ್ಕಾರ. ದೊಡ್ಡಬಳ್ಳಾಪುರ IMA ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ಶಾಲೆಗಳಲ್ಲಿ ಮಕ್ಕಳಿಗೆ ಹೋಮ್ವರ್ಕ್ ಕೊಡುವ ವಿಧಾನವೇ ಡಿಜಿಟಲ್ ಆಗಿಬಿಟ್ಟಿದೆ. ಅಂದರೆ ಅವರ ಮೊಬೈಲ್ನಲ್ಲಿ ಕಳಿಸ್ತಾರೆ ಟೀಚರ್ಸ್ ಎಲ್ಲ, ಅದನ್ನು ನಾವು ನೋಡ್ಕೊಂಡು ಬರಿತೀವಿ. ಮೊಬೈಲಲ್ಲಿ ಕಳಿಸ್ತಾರೆ, ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಇದೇ ಥರ ಹೇಳ್ತಾ ಇದ್ದಾರೆ. ಅದರ ದುರುಪಯೋಗ ಆಗ್ತಾ ಇದೆಯಾ? ಅದರಿಂದ ಆಗುವಂತಹ ಕಷ್ಟಗಳೇನು? ಅದರಿಂದ ಮನಸ್ಸಿಗೆ, ಕಲಿಕೆಗೆ ಆಗುವಂಥ ದುಷ್ಪರಿಣಾಮಗಳೇನು? ಅದನ್ನು ಹೇಗೆ ನಾವು ತೀರ್ಮಾನಿಸಿಕೊಳ್ಳಬೇಕು ಅಥವಾ ಅದನ್ನು ಜಯಿಸುವ ಮಾರ್ಗ ಏನು ಅಂತ ನಾವು ಸರತ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಮ ಅಭಿಪ್ರಾಯ ಈ ವಿಷಯದ ಬಗ್ಗೆ ಸರ್? ಈಗ ಡಿಜಿಟಲ್ ಯುಗ ಬಂದಾಯಿತು. ಹೌದು ಸರ್. ಯಾಕೆಂದರೆ ಕೋವಿಡ್ ಬಂದಾದಮೇಲೆ ಪಾಠಗಳು ಹಾಗೆ ಉಪನ್ಯಾಸಗಳನ್ನು ನಾವು ಮೊಬೈಲ್ನಲ್ಲೇ ಕಲಿಸೋಕ್ಕೆ ಶುರು ಮಾಡಿದ್ವಿ. ಈಗ ಅದು ಮುಂದುವರಿತಾ ಇದೆ. ಈಗ ಶಾಲೆಗೆ ಮಕ್ಕಳು ಹೋಗ್ತಾರೆ, ಆದರೆ ಹೋಮ್ವರ್ಕನ್ನು ಮೊಬೈಲ್ನಲ್ಲೇ ಕಳಿಸ್ತಾರೆ, ನೋಟ್ಸ್ ಕೂಡ ಮೊಬೈಲ್ನಲ್ಲಿ. ಸ್ಟೂಡೆಂಟ್ಸ್ ಸರ್ ನೀವು ಪಾಠ ಮಾಡಿ ಆದರೆ ನಮಗೆ ನೋಟ್ಸನ್ನು ಮೊಬೈಲ್ ಕಳಿಸ್ಬಿಡಿ. ಹಾಗೆ ಮೊಬೈಲ್ನ ಓದ್ಕೊಳ್ತೇವೆ, ಟೆಕ್ಸ್ಟ್ ಬುಕ್ ಓದೋದಿಲ್ಲ. ನಮ್ಮ ಕಾಲದಲ್ಲಿ ಈ ಗೈಡ್ ಅಂತ ಬರೋದು, ಗೈಡ್ ಓದ್ಬಿಟ್ಟು ಸಾಕು ಪಾಸ್ ಆಗ್ತೀವಿ ಅಂತ. ಈಗ ಗೈಡನ್ ಸ್ಥಾನವನ್ನು ಈ ಮೊಬೈಲ್ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಬದಲಾದಂಥ ಈ ಪರಿಸ್ಥಿತಿಯಲ್ಲಿ ಮೊಬೈಲ್ನಲ್ಲಿ ಟೀಚರ್ಸ್ಗೆ ಗಮನಿಸಬೇಕು. ನೇರವಾಗಿ ಪಾಠ ಮಾಡಿ ಮುಖಾಮುಖಿ ಮಾತಾಡಿ ಮಕ್ಕಳಿಗೆ ಪಾಠ ಮಾಡಿದಾಗ ಅದು ಅವ್ರ ಮೆದುಳಲ್ಲಿ ಹೋಗುತ್ತೆ, ರೆಕಾರ್ಡ್ ಆಗುತ್ತೆ. ಹೌದು ಸರ್. ಅದೇ ಮೊಬೈಲ್ ಮುಖಾಂತರ ಅವರು ಅಕ್ಷರಗಳನ್ನು ನೋಡಿ ಕಣ್ಣು ನೋಡಬೇಕು, ಓದ್ಕೊಳ್ಳಲ್ಲ. ಹಾಗೆಯೇ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಯಾಕೆಂದರೆ ಅಲ್ಲಿದೆ, ಇನ್ಯಾಕೆ. ಹಾಗಾಗಿ ಗ್ಲಾನ್ಸ್ ಮಾಡ್ತಾರೆ ಅಷ್ಟೇ, ಕಣ್ಣಾಡಿಸ್ತಾರೆ, ಮುಂದೆ ಕೊಡೋಗ್ತಾರೆ. ಹಾಗಾಗಿ ಇನ್ಫಾರ್ಮೇಷನ್ನು ಮೊಬೈಲ್ ಮುಖಾಂತರ ಮೆದುಳಿಗೆ ಹೋಗುತ್ತೆ, ರೆಕಾರ್ಡ್ ಆಗಲ್ಲ. ಇದು ಬಹಳ ಮುಖ್ಯವಾದಂಥ. ಹಾಗಾಗಿ ಮೊಬೈಲ್ ಓದಿದ್ದೇನೆ, ಎಲ್ಲ ಜ್ಞಾಪಕ ಇದೆ, ಅದನ್ನು ರೀಕಾಲ್ ಮಾಡ್ಕೊಳ್ಳೋದಾಗಲಿ ಬರೆಯೋದಾಗಲಿ. ಯಾಕೆಂದರೆ ಈಗ ಎಲ್ಲ ಪರೀಕ್ಷೆಗಳು ಬರವಣಿಗೆ, ಮೌಖಿಕ ಪರೀಕ್ಷೆ ಇಲ್ಲ. ಎಲ್ಲೋ ಕೆಲವು ಕೋರ್ಸ್ನಲ್ಲಿ ಮೌಖಿಕ ಪರೀಕ್ಷೆ ಇರುತ್ತೆ. ಬಟ್ ಎಲ್ಲ 1ನೇ ತರಗತಿಯಿಂದ ಹಿಡಿದು 10th PUC ಡಿಗ್ರಿ ಎಲ್ಲವೂ ಪರೀಕ್ಷೆ ಬರೀಬೇಕು. ಈಗ ಅನೇಕ ವಿದ್ಯಾರ್ಥಿಗಳಿಗೆ ಬರವಣಿಗೆಯೇ ಮರ್ತು ಹೋಗಿದೆ, ಪರೀಕ್ಷೆ ಮಾತ್ರ ಬರೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. NCERT ಕ್ಲಿಯರಾಗಿ ಹೇಳಿದೆ, 70% ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಾಗಲಿ ಅಥವಾ ಶಿಕ್ಷಣದ ಭಾಷೆಯಲ್ಲಾಗಲಿ ಬರೆಯೋಕ್ಕೆ ಬರಲ್ಲ. ಬರಲ್ಲ. ಗ್ರಾಮರ್ ಇಲ್ಲ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಸ್ ಇಲ್ಲ, ಬರೀ ಪದಗಳು ಮಾತ್ರ. ಹಾಗಾಗಿ ನೀವು ಪಾಠ ಕೇಳಿದಾಗ ನೋಟ್ಸು ನೀವು ಮಾಡ್ಕೊಳ್ತಾ ಇದ್ರಿ, ಅಥವಾ ಟೀಚರ್ಸು ನೋಟ್ಸ್ ಕೊಡೋರು, ಬರೆಯೋರು, ನೀವು ಬರ್ಕೋಬೇಕು. ಈಗ ಮೊಬೈಲ್ನಲ್ಲಿ ಬಂದುಬಿಡುತ್ತೆ, ನೀವು ಬರೆಯೋ ಅವಶ್ಯಕತೆಯೇ ಇಲ್ಲ, ಬರೀ ಓದಬೇಕಷ್ಟೇ. ಮತ್ತೆ ಬರೆಯೋದಾವಾಗ ಪರೀಕ್ಷೆ. ಹಾಗಾಗಿ ದಯಮಾಡಿ ಎಲ್ಲ ಟೀಚರ್ಸು ನೀವು ಆದಷ್ಟು ಮುಖಾಮುಖಿ ಪಾಠ ಮಾಡಿ, ಅಥವಾ ನೀವು ಬಾಯಿನಲ್ಲಿ ಡಿಕ್ಟೇಷನ್ ಕೊಟ್ಟು ನೋಟ್ಸ್ ಬರ್ಕೊಳ್ಳಿ ಅಂತೇಳಿ. ಇನ್ನೊಂದು ಕಾಲ ನಮಗೆ ಮಾಡೋರು, ಬರ್ಕೊಂಡು ಹೇಳ್ತೀನಿ ಅವರು ಹೇಳಿದ್ದನ್ನು ಬರ್ಕೊಳ್ಬೇಕು, ಬರ್ಕೊಂಡಾಗ ರೆಕಾರ್ಡ್ ಆಗತ್ತೆ ರೀ. ಹಾಗೆ ಈಗ ಮೊಬೈಲ್ನಲ್ಲಿ ಬಂದಾಗ ನೀವು ಮಕ್ಕಳಿಗೆ ಓದಿ ಅಂತ ಹೇಳಬೇಕು, ಬರೀಬೇಕು. ಎಲ್ಲಿ ಪೇಪರ್ ಮೇಲೆ ಟೈಪ್ ಮಾಡೋದಲ್ಲ, ಪೇಪರ್ನಲ್ಲಿ ಮೊಬೈಲ್ ಬಂದಿದ್ದ ಇನ್ಫಾರ್ಮೇಷನ್ನ ಅಥವಾ ಪ್ರಶ್ನೆಗೆ ಉತ್ತರವನ್ನು ಕೈನಲ್ಲಿ ಬರೀಬೇಕು. ಯಾಕೆಂದರೆ ಈಗ ಎಕ್ಸಾಮಲ್ಲಿ ಕೈನಲ್ಲೇ ಬರೀಬೇಕು, ನೀವು ಕೈನಲ್ಲೇ ಬರೀಬೇಕು. ಇನ್ನು ಮುಂದೆ ಒಂದು ಕಾಲ ಬರ್ಬೋದು, ಕಂಪ್ಯೂಟರ್ ಕೊಟ್ಬಿಟ್ಟು ಲ್ಯಾಪ್ಟಾಪ್ ಕೊಟ್ಬಿಟ್ಟು ಟೈಪ್ ಮಾಡಿ ಅಂತ ಹೇಳೋ ಕಾಲ ಬರ್ಬೋದು. ಕೆಲವು ಫಾರಿನ್ ದೇಶದಲ್ಲಿ ಆ ಥರ ಆಗಿದೆ, ಲ್ಯಾಪ್ಟಾಪ್ ಕೊಟ್ಬಿಟ್ಟು ಆನ್ಸರ್ ಟೈಪ್ ಮಾಡಿ ಅಂತ. ನೀವು ಬರೆಯೋ ಅವಶ್ಯಕತೆ ಇಲ್ಲ. ಅದೇ ನಮ್ಮ ದೇಶದಲ್ಲಿ ಇನ್ನೂ ಆ ಕಾಲ ಬಂದಿಲ್ಲ. ಹಾಗಾಗಿ ಪರೀಕ್ಷೆಯಲ್ಲಿ ಬರಿಬೇಕಾದ್ರಿಂದ ಬರೆಯುವ ಪ್ರಕ್ರಿಯೆ ಶುರು ಆಗಬೇಕು. ಬ್ರೈನ್ ಹ್ಯಾಂಡ್ ಕೋಆರ್ಡಿನೇಷನ್. ಈಗ ಬರೀ ಕಣ್ಣು ನೋಡುತ್ತೆ, ರೆಕಾರ್ಡ್ ಆಗಲ್ಲ. ಯಾಕಂದರೆ ಮೆಮೊರಿ 3 ಅಂತ: ರಿಜಿಸ್ಟ್ರೇಷನ್, ರೆಕಾರ್ಡಿಂಗ್, ರೀಕಾಲ್. ರಿಜಿಸ್ಟರ್ ಆಗಬೇಕು ಕಣ್ಣುಗಳ ಮುಖಾಂತರ, ಕಿವಿ ಮುಖಾಂತರ. ಮೊಬೈಲ್ನ ಬರೀ ಕಣ್ಣು ಮಾತ್ರ, ಅಥವಾ ಆಡಿಯೋ ಇದ್ದರೆ ಕಿವಿ ಮಾತ್ರ. ಕೆಲವು ಸರಿ ನೋಟ್ಸ್ನ ಆಡಿಯೋ ಕಳಿಸ್ತಾರೆ ರೆಕಾರ್ಡ್ ಮಾಡಿ, ಇನ್ನೊಂದ್ಸರಿ ಬರೀ ವಿಷುವಲ್ ಮಾತ್ರ ಕಳಿಸ್ತಾರೆ. ಹಾಗಾಗಿ ಆಡಿಯೋ ವಿಷುವಲ್ ಎರಡೂ ಸೇರಬೇಕಾಗತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಬರೀಬೇಕು, ಬರೆದಾಗ ರೆಕಾರ್ಡ್ ಆಗುತ್ತೆ. ಆಮೇಲೆ ಪರೀಕ್ಷೆಯಲ್ಲಿ ಬರೆಯೋ ಅಭ್ಯಾಸ ಬರ್ತದೆ ನಿಮಗೆ. ಒಂದು ಸೀಮಿತ ಅವಧಿಯಲ್ಲಿ ಉತ್ತರಗಳನ್ನು ಸ್ಪಷ್ಟವಾಗಿ
ಪರೀಕ್ಷೆಗಳು ಓದುವ ಹಾಗೆ. ಈಗ ನಾನು PG ಎಕ್ಸಾಮಿನರೆ 50% ಆನ್ಸರ್ ಶೀಟ್ನ ಓದೋಕ್ಕಾಗ್ತಿರ್ಲಿಲ್ಲ. ಬಾರೋ ನೀನೇ ಬರೆದಿರೋದು ಬಾರಿಯ ಓದೇ ಅಂತ. ನನಗೂ ಆಗಲ್ಲ ಸರ್, ನನಗೂ ಆಗಲ್ಲ, ಯಾಕೆಂದರೆ ಪರೀಕ್ಷೆಗೆ ಗೀಚ್ಬಿಟ್ಟಿರ್ತಾರೆ. ಹಾಗಾಗಿ ಬರೆಯುವ ಅಭ್ಯಾಸ, ಆಮೇಲೆ ರೀಕಾಲ್ ಆ್ಯಂಡ್ ಬೇಕಾದ್ರೆ ರೀಡ್ ಆ್ಯಂಡ್ ರೈಟ್, ರೀಕಾಲ್ ಆ್ಯಂಡ್ ರೈಟ್ ಅಂತ ಹೇಳ್ತಾರೆ. ರೀಡ್ ಆ್ಯಂಡ್ ರೈಟ್, ಓದಬೇಕು, ಬರೆಯಬೇಕು, ನೋಡಬೇಕು, ಬರೆಯಬೇಕು, ರೀಕಾಲ್ ಮಾಡಬೇಕು, ಬರೆಯಬೇಕು. ಹಾಗಾಗಿ ಈಗ ಗ್ಯಾಜೆಟನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಈಗ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ವಿದ್ಯಾರ್ಥಿಗಳಿಗೆ, ಟೀಚರ್ಗೆ, ಎಲ್ಲರಿಗೂ. ಇವನ್ ಗಂಡ ಹೆಂಡತಿ ಮೊಬೈಲ್ನ ಮೆಸೇಜ್ ಬರುತ್ತೆ ರೀ, ಬರುವಾಗ ಈ 5 ಸಾಮಾನು ತೊಗೊಂಬಂದ್ರಿ ಅಂತ, ಅಥವಾ ನಾನು ಎಲ್ಲೋ ಹೋಗಿದ್ದೇನೆ, ಬೇಗ ಪಕ್ಕದ ಮೇಲೆ ಕೊಟ್ಟಿದ್ದೇನೆ, ಓಪನ್ ಮಾಡಿ ಅಂತ ಬರ್ತದೆ ಮೆಸೇಜ್. ಇಲ್ಲ ಪದೇ ಪದೇ ನೋಡಬೇಕು, ಇಲ್ಲಾಂದರೆ ಬರ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಎರಡನ್ನೂ ಕಂಬೈನ್ ಮಾಡೋದು ಉತ್ತಮ. ಮುಖಾಮುಖಿ ಮಾತುಕತೆ, ಹಾಗೆ ನೋಟ್ಸನ್ನು ಬರೆಸ್ತಕ್ಕಂಥದ್ದು, ನೋಟ್ಸನ್ನು ಬರ್ಕೊಳ್ತಕ್ಕಂಥದ್ದು, ಮೊಬೈಲ್ ಬಂದ ವಿಚಾರವನ್ನು ಮತ್ತೆ ಓದಿ ಬರೀತಕ್ಕಂಥದ್ದು. ಆಮೇಲೆ ಆಡಿಯೋ ಬಂತು ಅಂತಲೇ ಆಡಿಯೋ ಇನ್ನೊಂದ್ಸರಿ ಕೇಳಬೇಕು, ಬರೀಬೇಕು. ಬರೀ ಕೇಳಿಕೊಂಡ್ರೆ ರೆಕಾರ್ಡಿಂಗ್ ಆಗೋದಿಲ್ಲ, ಬರೆದಾಗ ಮಾತ್ರ ರೆಕಾರ್ಡಿಂಗ್ ಆಗುತ್ತೆ. ಭಾಳ ಮುಖ್ಯ. ಏಕೆಂದರೆ ಮೆದುಳಿನ ಬ್ಲೋಕ ಏರಿಯಾ ಇದೆ, ಮಾತಾಡುತ್ತೆ, ವರ್ಣಿಕೆ ಏರಿಯಾ ಇದೆ, ಮಾತನ್ನು ಕೇಳಿಸ್ಕೊಳ್ಳುತ್ತೆ, ಅರ್ಥ ಮಾಡುತ್ತೆ. ಅದು ಬರೆಯೋ ಭಾಗ ಯಾವುದು ಬೇರೆ. ಬರೆಯೋ ಭಾಗ ಫ್ರಾಂಟಲ್ ಲೋಬು ಮತ್ತು ಪೆರಿಟಲ್ ಲೋಬು. ಅದಕ್ಕೆ ನೀವು ತರಬೇತಿ ಕೊಟ್ಟು ಹೋದರೆ ನೀವು ಕೇಳಿಸ್ಕೊಂಡ್ರಿ, ನೋಡಿದ್ರಿ, ಆದರೆ ಬರೆಯೋ ಭಾಗ ಕೆಲಸ ಮಾಡೋದಿಲ್ಲ. ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅರ್ಥವಾಗೋದೇ ಇಲ್ಲ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಈ 3 ಭಾಗ, ಆಕ್ಸಿಪಿಟಲ್ ಲೋಬು ಕಣ್ಣಿನ ನೋಡುತ್ತೆ, ಹಾಗೆ ಟೆಂಪರಲ್ ಲೋಬು ವಿಷಯವನ್ನು ಕೇಳಿಸ್ಕೊಳ್ಳುತ್ತೆ, ಅರ್ಥ ಮಾಡಿಕೊಳ್ಳುತ್ತೆ. ಹಾಗೆ ಬರೆಯೋ ಭಾಗ ಫ್ರಾಂಟಲ್ ಲೋಬ್ನ ಚಲನಾ ವಿಭಾಗ, ಮೋಟಾರ್ ಏರಿಯಾ. ಅದಕ್ಕೆ ತರಬೇತಿ ಆಗಬೇಕು. ಹಾಗೆ ಫ್ರಾಂಟಲ್ ಲೋಬು ಯಾವ ಪ್ರಶ್ನೆಗೆ ಏನು ಉತ್ತರ ಬರಬೇಕು ಅಂತ ಅದು ಹೇಳಬೇಕು. ಅದು ಡೈರೆಕ್ಟ್ ಅದು. ಹಾಗಾಗಿ ಫ್ರಾಂಟಲ್ ಲೋಬು, ಟೆಂಪರಲ್ ಲೋಬು, ಆಕ್ಸಿಪಿಟಲ್ ಲೋಬು, ಪೆರಿಟಲ್ ಲೋಬು 4 ಭಾಗ ಕೆಲಸ ಮಾಡಿದ್ರೆ ಕಲಿಕೆ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ. ಇವತ್ತೇನಾಗಿದೆ, ಬರೀ 1 ಲೋಬ್ಗೆ ಕೆಲಸ ಕೊಡ್ತಿದ್ದೇವೆ, ಇನ್ನು 3 ಲೋಬ್ಗೆ ಕೆಲಸ ಇಲ್ಲ. ಆಮೇಲೆ ಎಲ್ಲಿ ಬರೆಯುತ್ತದು, ಇನ್ನೂ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ನನಗೆ ಹಿಂದಿನ ಕಾಲದಲ್ಲಿ ಮರಳಿನ ಮೇಲೆ ಬರೆಸ್ತಾ ಇದ್ರಲ್ಲ ಸರ್, ಅದರ ಅಡ್ವಾಂಟೇಜ್ ಏನಾದ್ರು ಹೇಳೋದು? ಅಲ್ಲ, ಅವಾಗ ಪೇಪರ್ ಇಲ್ಲ, ಅಷ್ಟೇ. ಪೇಪರ್ ಇರಲಿಲ್ಲ, ಮರಳಿನ ಮೇಲೆ ಬರೆಸೋರು, ಮತ್ತು ಅಳಿಸೋಗೋದು. ಅದು ಅಂದರೆ ಬರುವಾಗ ಸ್ಪರ್ಶ ಜ್ಞಾನ. ಆಮೇಲೆ ಸ್ಲೇಟು ಬಲ್ಪ ಬಂತು, ಪೆನ್ಸಿಲ್ ಬಂತು, ಪೆನ್ ಬಂತು. ಈಗ ಆ ಪೆನ್ನನ್ನೇ ಎಷ್ಟೋ ಮಕ್ಕಳಿಗೆ ಹಿಡ್ಕೊಳಕ್ಕೂ ಬರಲ್ಲ ರೀ ಇವತ್ತು. ಹಿಡ್ಕೊಳಕ್ಕೂ ಬರಲ್ಲ. ಅಕ್ಷರಗಳನ್ನು ಮುಖ್ಯವಾಗಿ ಕನ್ನಡ ಅಕ್ಷರಗಳು ದುಂಡಾಗಿ ಬರೀಬೇಕು, ಅವ್ರಿಗೆ ಕಷ್ಟ ಅನಿಸುತ್ತೆ. ಅದು ಇಂಗ್ಲೀಷು ಹೆಂಗಿಚ್ಚಿದ್ರೂ ಆಗುತ್ತೆ. ಇರೋದು 26 ಅಕ್ಷರ, ಅದೇ ಕನ್ನಡದಲ್ಲಿ 55 ಅಕ್ಷರ ಇದೆ, ಡಬಲ್ಲು. ಸೊ ಹಾಗಾಗಿ ಈಗ ಅಟ್ಲೀಸ್ಟ್ ಪೆನ್ ಆ್ಯಂಡ್ ಪೇಪರ್ನ ದಯವಿಟ್ಟು ಬದಿಗಿಡಬೇಡಿ. ಈಗ ಸ್ಲೇಟ್ ಬಳಪ ಇಲ್ಲ, ಈಗ ಸಿಮೆಸುಣ್ಣೂ ಇಲ್ಲ. ಈಗ ಸ್ಮಾರ್ಟ್ ಹಲಗೆ ಬಂತು, ಅಲ್ಲಿ ಬರೀತೇವೆ, ಇಷ್ಟ ಬರೀತಾರೆ, ನೀವು ಬರಿಬೋದು, ಬೆರಳಲ್ಲೇ ಬರಿಬೋದು, ಅಥವಾ ಬೇರೆ ಪೆನ್ ಇರುತ್ತೆ. ಹಾಗಾಗಿ ಪೆನ್ನು ಮತ್ತು ಸ್ಮಾರ್ಟ್ ಹಲಗೆ, ಅಥವಾ ಪೆನ್ನು ಮತ್ತು ಪೇಪರ್. ದಯವಿಟ್ಟು ಇನ್ನಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗೋ ತನಕನೂ ಪೆನ್ನು ಪೇಪರನ್ನು ಬಳಸಬೇಕು, ಬರೆಯೋ ಅಭ್ಯಾಸ ಮಾಡಬೇಕು. ಹಾಗೆ ಗ್ರಾಮರ್, ಯಾಕಂದರೆ ಪ್ರತಿಯೊಂದು ಭಾಷೆಗೂ ವ್ಯಾಕರಣ ಇದೆ, ಪ್ರತಿಯೊಂದು ಪದಕ್ಕೆ ವ್ಯಾಕರಣ ಇದೆ. ಹೇಗೆ ಬರೀಬೇಕು, ಪಲ್ಕೊಟ್ಟಿರಬೇಕಾ, ದೀರ್ಘ ಇರಬೇಕಾ, ಒತ್ತಿಲ್ಲಿರಬೇಕು. ಈಗ ಎಷ್ಟೋ ಮಕ್ಕಳಿಗೆ ನೋಡಿ ಏನೂ ಗೊತ್ತಾಗಲ್ಲ ಅವರಿಗೆ, ಒಂದು ಅಕ್ಷರ ಇರುತ್ತೆ ಅಷ್ಟೇ. ಏನೋ ಸರಿ ಇದೆ ಸರ್, ದೇ ಬರೆಯೋದಿಲ್ಲ, ದಾ ಬಂದುಬಿಟ್ಟು ಪಕ್ಕ ದೀರ್ಘ ಹಾಕ್ಬಿಡ್ತಾನೆ. ಹಾಗೆ ದೇವರು ರೂನೋ ಏನೋ ಬರೆದಿರ್ತಾರೆ. ಹಾಗಾಗಿ ಅಕ್ಷರ ಜ್ಞಾನ, ಹಾಗೆ ಗ್ರಾಮರ್, ಯಾಕೆಂದರೆ ಒಂದು ಭಾಷೆಗೆ ಸೌಂದರ್ಯ ಬರ್ತಕ್ಕಂಥದ್ದು ಅಥವಾ ಇನ್ನೊಬ್ಬರಿಗೆ ಅರ್ಥವಾಗೋದು ಅಲ್ಲಿ ಗ್ರಾಮರ್ ಇದ್ದಾಗ, ವ್ಯಾಕರಣ ಶುದ್ಧಿ. ಹಾಗೆ ಮಾತಾಡುವಾಗ ಸ್ಪಷ್ಟ ಉಚ್ಚಾರ. ಎಷ್ಟೊಂದು ಹಕಾರಕ್ಕೂ ಹಕಾರಕ್ಕೂ ವ್ಯತ್ಯಾಸ ಇಲ್ಲ, ಸಕಾರಕ್ಕೂ ಶಕಾರಕ್ಕೂ ವ್ಯತ್ಯಾಸ ಇಲ್ಲ. ಆದ ಭಾಷೆಯಲ್ಲಿ ಹೆಂಗೆ ನೋಡ್ಕೊಂಡು ಹೋಗುತ್ತೆ. ಬರೆಯುವಾಗ ನೀವು ಶುಕ ಅಂತ ಬರೆಯೋಕ್ಕಾಗಲ್ಲ. ಹಾಗೆ ಸುಖ ಇರಬೇಕು, ಸುಖ ಅಂತ ಬರೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮಲ್ಲಿ ವ್ಯಂಜನಗಳಿದ್ದಾವೆ, ಸ್ವರಗಳಿದ್ದಾವೆ, ಹಾಗೆ ದೀರ್ಘ ಸ್ವರಗಳಿದ್ದಾವೆ, ಹ್ರಸ್ವ ಸ್ವರಗಳಿದ್ದಾವೆ. ಆ ವ್ಯತ್ಯಾಸವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈಗ ಪ್ರೈಮರಿ ಶಾಲೆಯಲ್ಲಿ ಇದನ್ನು ಹೇಳ್ಕೊಡೋ ಗುರುಗಳು ಇಲ್ಲ, ಗುರುಗಳಿಗೂ ವ್ಯತ್ಯಾಸ ಗೊತ್ತಿಲ್ಲ, ಆ ಮಟ್ಟಿಗೆ ಬಂದುಬಿಟ್ಟಿದ್ದೇವೆ. ಇಂಗ್ಲೀಷು ಹದಗೆಡ್ತಾ ಇದೆ, ಇಂಗ್ಲೀಷು ಸರಿಯಾಗಿ ಬರೋಲ್ಲ, ಕನ್ನಡವೂ ಬರೋದಿಲ್ಲ. ಹಾಗೆ ಭಾಷಾ ಜ್ಞಾನ ಇವತ್ತು ಲಿಂಗ್ವಿಸ್ಟಿಕ್ ಎಬಿಲಿಟಿ ಭಾಳ ಕಮ್ಮಿ ಆಗ್ತದೆ. ಇದು
ವಿದ್ಯಾಭ್ಯಾಸದ ಮೇಲೆ ಓದಿನ ಮೇಲೆ ಸಾಕಷ್ಟು ಪರಿಣಾಮ, ದುಷ್ಪರಿಣಾಮ. ಈಗ ಬರೀ ಗಿಳಿಪಾಠ ಅಷ್ಟೇ, ಉರು ಹೊಚ್ಚು, ಬರೀ ಪಾಸ್ ಮಾಡು, ಜ್ಞಾನ ಇಲ್ಲ, ಬರೀ ನಂಬರ್ ಬರುತ್ತೆ ಅಷ್ಟೇ, ಮಾರ್ಕ್ಸ್ ತೆಗಿತಾನೆ. ಹಾಗೆ ಚಂದ್ರಶೇಖರ್ ಬದಲು ರಾಮಚಂದ್ರ ಅಂತಂದರೆ 50% ಕೊಟ್ಬಿಟ್ಟಿದೆ. ಚಂದ್ರ ಇದೆ ಹಾಂ, ರಾಮಚಂದ್ರ ಅಂತ ಬರ್ತೀನಿ ನಾನು. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಬೇಕು. ರಾಮಚಂದ್ರ ಬಂದರೆ ಅರ್ಧ ಮಾರ್ಕ್ಸ್ ಕೊಡ್ರಿ, ಈ ಥರದ ವ್ಯಾಲ್ಯೂಯೇಷನ್. ಈಗ 100ಕ್ಕೆ 100 ಕನ್ನಡ ತೆಗಿಬೋದು ರೀ. ನಿಮ್ಮ ಕಾಲದಲ್ಲಿ ಯಾರು ಕೊಟ್ಟಿರೋ 100ಕ್ಕೆ ಬರ್ತಾ ಇರಲಿಲ್ಲ ಸರ್, ಯಾರಿಗೂ ಸಾಧ್ಯವೇ ಇಲ್ಲ. ಮ್ಯಾಥ್ಸ್ ಒಂದು ಬಿಟ್ಟರೆ ಯಾವುದೇ ಸಬ್ಜೆಕ್ಟಲ್ಲಿ 100ಕ್ಕೆ 100. ಯಾಕೆಂತಾರೆ ಅವರು ಗ್ರಾಮರ್ ನೋಡೋರು, ಅಂದವಾದ ಬರವಣಿಗೆ 5 ಮಾರ್ಕ್ಸ್ ಅಂತ ಹಾಕಿರೋರು. ಈಗೇನೂ ಇಲ್ಲ. ಈಗ ಬರೀ ಯಾವ ಪ್ರಶ್ನೆಗೆ ಏನು ಉತ್ತರ ಬೇಕು, ಆ ಪಾಯಿಂಟ್ ಇರೋ ಸಾಕು, ಮಾರ್ಕ್ಸ್ ಕೊಡಿ. ಮತ್ತು ಈಗ ಲಿಬ್ರಲ್ಲು ಕಮ್ಮಿ ಕೊಟ್ಟರೆ ರಿವ್ಯಾಲ್ಯೂಷನ್ ಅಂದರೆ ನನಗೆ ಅವಮಾನ ಆಗುತ್ತೆ, ನೆಕ್ಸ್ಟ್ ಟೈಮ್ ನನಗೆ ಎಕ್ಸಾಮನ್ನು ಮಾಡಲ್ಲ ಅಂತೇಳಿ 5 ಮಾರ್ಕ್ಸ್ ಬದಲು 10 ಹಾಕ್ರಿ, ನಮ್ಮ ಗಂಟೆ ಹೋಗ್ಬೇಕು. ಹಾಗಾಗಿ ಇವತ್ತು ಪರೀಕ್ಷೆಯಲ್ಲಿ ಪಾಸ್ ಮಾಡೋದು, ಹೆಚ್ಚಿಗೆ ಮಾರ್ಕ್ಸ್ ಕೊಟ್ಟರೆ ಈಸಿ ಆಗಿಬಿಟ್ಟಿದೆ. ಯಾಕೆಂದರೆ ಲಿಬ್ರಲ್ ಕರೆಕ್ಷನ್ನು ಹಿಂದೆ ಎಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತಂದರೆ, ನೀವು ಒಂದು ತಪ್ಪು ಮಾಡಿದ್ರೆ 1 ಮಾರ್ಕ್ ಕಳೆಯೋರು, ನೆಗೆಟಿವ್ ಮಾರ್ಕಿಂಗ್ ಇರ್ತಾಯಿತ್ತು. ಈಗ ಪಾಸಿಟಿವ್ ಮಾರ್ಕಿಂಗ್ ಧಾರಾಳವಾಗಿ. ಇದು ನಮ್ಮ ಶಿಕ್ಷಕರು ಗಮನಿಸಬೇಕು. ಅವರು ತಮ್ಮ ಭಾಷಾ ಶುದ್ಧಿಯನ್ನು, ಎಷ್ಟೋ ಜನಕ್ಕೆ ಭಾಷಾ ಶುದ್ಧಿ ಇಲ್ಲ ರೀ. ಇಂಗ್ಲೀಷ್ ಟೀಚರ್ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ, ಕನ್ನಡ ಟೀಚರ್ ಕನ್ನಡ ಸರಿಯಾಗಿ ಬರೋಲ್ಲ. ನಮ್ಗೆ ಬರ್ತಾರೆ, MA ಮಾಡಿರ್ತಾರೆ, ಕನ್ನಡ MA ಇಂಗ್ಲೀಷ್ ಒಂದು ಬರೆಯಪ್ಪ ಅಂತಂದರೆ 28 ತಪ್ಪು ಮಾಡ್ತಾರೆ. ಬಿಡಿ ಸಾರ್ ಹೇಗೋ ಬರೋದು. ಸೊ ಉಡಾಫಿ ಅವರಲ್ಲೂ ಬಂದ್ಬಿಟ್ಟಿದೆ. ಆದರೆ ಕಲಿಕೆಗೆ ದೃಷ್ಟಿಯಿಂದ ಲಿಂಗ್ವಿಸ್ಟಿಕ್ ಎಬಿಲಿಟಿ ಬಹಳ ಮುಖ್ಯ. ಮತ್ತೊಬ್ಬ ವಿದ್ಯಾರ್ಥಿಗೆ ಕನಿಷ್ಠ 5 ಭಾಷೆ ಕಲಿಬೋದು ರೀ. ಕಲಿಯೋ ಮೋಟಿವೇಶನ್ ಬೇಕಷ್ಟೇ. ಕಲಿಸೋರಿಗೆ ಮೋಟಿವೇಶನ್, ಭಾಷೆ ಕಲಿಯಪ್ಪ. ಇಲ್ಲದೆ ಸೈನ್ಸ್ ಕಲಿ ಸಾಕು, ಲ್ಯಾಂಗ್ವೇಜ್ ಬಿಟ್ಬಿಡು. SSLC ತನಕ ಸೈನ್ಸು ಮ್ಯಾಥ್ಸ್ PU ಲ್ಯಾಂಗ್ವೇಜ್ ಆಗಬೇಕು. ಸೊ ಲ್ಯಾಂಗ್ವೇಜ್ ಬರೀ ನೆಪ ಮಾತಕ್ಕಿದೆ ಅಷ್ಟೇ. ಹಿಂದಿ, ಇಂಗ್ಲೀಷ್, ತ್ರಿಭಾಷಾ ಸೂತ್ರ ಇದೆ. 3 ಭಾಷೆನೂ ಸರಿಯಾಗಿ ಕಲಿಯಲ್ಲ. ಆದರೆ ಬರೀ ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಸೈನ್ಸು, ಬಯಾಲಜಿ, ಏಕೆಂದರೆ ಅದು ಮುಂದಿನ ಕೋರ್ಸ್ಗೆ ಅನುಕೂಲ ಆಗುತ್ತೆ, ಉದ್ಯೋಗ ಬರುತ್ತೆ ಅಂತ ಅದನ್ನು ಕಲಿತೇವೆ. ಅದು ಬರೀ ಮಕ್ಕಿ ಗಿಳಿಪಾಠ, ಲ್ಯಾಂಗ್ವೇಜ್ ಕಲಿಯಲ್ಲ. ಇದು ಲ್ಯಾಂಗ್ವೇಜ್ ಬಹಳ ಮುಖ್ಯ. ಸೊ ವಿದ್ಯಾರ್ಥಿಗೆ ನೋಡಿ ಕಲಿಯುವುದು, ಕೇಳಿ ಕಲಿಯುವುದು, ಹಾಗೆ ಬರೆದು ರಿಕಾಲ್ ಮಾಡಿ, ಮತ್ತೆ ಅದನ್ನು ನೆನಪಿಸಿಕೊಂಡು ಪುನಃಸ್ಮರಣೆ ತುಂಬಾ ಮುಖ್ಯ. ಹಾಗೆ ಬರೆಯುವುದು ತುಂಬಾ ಮುಖ್ಯ ಅಂತ ಹೇಳಿ ಅದನ್ನ ಎಲ್ಲರಿಗೂ ವಿಶದವಾಗಿ ಹೇಳ್ಕೊಟ್ಟಿದ್ದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ಸರ್.